ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಪತ್ರಿಜಿಯವರಿಗೆ ಮತ್ತು ನನ್ನ ಮಾತಾಪಿತೃಗಳ ಪಾದಾರವಿಂದಗಳಿಗೆ ವಂದಿಸಿ ಆಶೀರ್ವಾದನ ಬೇಡುತ್ತಾ ನಾನು ಶಾಂತಾ ಮುರಳೀಧರ್ ಬೆಂಗಳೂರಿನಿಂದ ಮಾತನಾಡ್ತಾ ಇದ್ದೇನೆ. ನನಗೆ ಇಲ್ಲಿ ಪರಿಚಯ ಮಾಡಿಕೊಟ್ಟ ಮಧುರಾ ಹೆಗ್ಡೆ ಅವರಿಗೆ ಮತ್ತೆ ಇಲ್ಲಿರುವ ಎಲ್ಲ ಧ್ಯಾನ ಬಂಧುಗಳಿಗೆ ವಂದಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ನಾನು ಮುಂದುವರಿಸಲು ಇಚ್ಛೆ ಪಡ್ತೇನೆ. ಇಂದಿನ ವಿಷಯ ಪತ್ರಿಜಿ ಗುರುಗಳ 5E ಕಾನ್ಸೆಪ್ಟ್ ಅಥವಾ 5 ಬೆರಳುಗಳ ಪರಿಕಲ್ಪನೆ ಅಂತ ಹೇಳಿ. ಅಂದ್ರೆ 5 ಬೆರಳುಗಳು ಎಷ್ಟು ಮುಖ್ಯ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೇಗೆ ಅಂದ್ರೆ ನಮ್ಗೆ ನಮ್ಮ ಹಿರಿಯರು ಕೂಡ ಬೆಳಿಗ್ಗೆ ಏಳುವಾಗ ಕರಾಗ್ರೆ ವಸುತೆ ಲಕ್ಷ್ಮಿ ಅಂತ 2 ಕೈಗಳನ್ನ ನೋಡ್ತಾ, ಅಂದ್ರೆ ಹಸ್ತವನ್ನ ನೋಡ್ತಾ ಹೇಳ್ತಿದ್ರು. ಯಾಕೆಂದ್ರೆ ಅಷ್ಟು ಮುಖ್ಯ ಪ್ರತಿಯೊಂದು ಬೆರಳುಗಳು ಕೂಡ ಅಂತ. ಅಂದ್ರೆ ಹಿರಿಯರಿಗೆ ಗೊತ್ತಿತ್ತು ಯಾವ ರೀತಿಯ ಒಂದು ಇದೆಲ್ಲ ಇರುತ್ತೆ ಅಂತ ಹೇಳಿ. ಅಂದ್ರೆ ಈ ಪತ್ರಿಜಿ ಗುರುಗಳ 5E ಅಂತ ಹೇಳಿದ್ರೆ ಆ 5Eಗಳಲ್ಲಿ ಏನಿದೆ ಅಂತ ಒಂದು ಪವಾಡವಾದ ವಿಷಯ ಅಂತ ಅಂದ್ರೆ ನಾವು ನೋಡ್ತಾ ಹೋಗೋಣ. ಹೇಗೆ ಅಂದ್ರೆ ಇದು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಆಗತ್ತೆ. ಮೊದಲನೇದಾಗಿ ಕಿರುಬೆರಳಿಂದ ನೋಡಿದ್ರೆ ಕಿರುಬೆರಳು ಎಕ್ಸ್ಪರಿಮೆಂಟ್ ಅಂದ್ರೆ ಪ್ರಯೋಗವನ್ನ ತಿಳಿಸತ್ತೆ. ಹಾಗೆ ಉಂಗುರದ ಬೆರಳು ಏನ್ ಹೇಳುತ್ತೆ, ಎಕ್ಸ್ಪೀರಿಯನ್ಸ್ ಅಂದ್ರೆ ಅನುಭವವನ್ನ ಹೇಳುತ್ತೆ. ಹಾಗೆ 3ನೇ ಬೆರಳಾದ ಮಧ್ಯದ ಬೆರಳು ಎನ್ಲೈಟನ್ಮೆಂಟ್ ಅಂದ್ರೆ ಜ್ಞಾನೋದಯವನ್ನು ತಿಳಿಸುತ್ತೆ. ಹಾಗೆ 4ನೇ ಬೆರಳು ತೋರು ಬೆರಳು ಏನ್ ಹೇಳುತ್ತೆ, ಎವಲ್ಯೂಷನ್ ಅಂದ್ರೆ ವಿಕಾಸ ಅಂತ ಹೇಳುತ್ತೆ. ಹಾಗೆ 5ನೇ ಹೆಬ್ಬೆರಳು ಏನ್ ಹೇಳುತ್ತೆ, ಎಂಜಾಯ್ಮೆಂಟ್ ಅಂದ್ರೆ ಆನಂದ ಸಂತೋಷ ಅಂತ ಹೇಳುತ್ತೆ ಅಲ್ವಾ. ಈಗ ಈ 5 ಬೆರಳುಗಳನ್ನ ನಾವು ನೋಡ್ತಾ ಹೋಗೋಣ, ಅದರ ಪರಿಕಲ್ಪನೆಗಳನ್ನ ನೋಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಕಿರುಬೆರಳಿನಿಂದ ತಗೊಂಡಾಗ ನಾವು ನಮ್ಮ ಬಾಲ್ಯಕ್ಕೆ ಹೋಗ್ಬೇಕು. ಯಾಕೆಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಕೂಡ ಅವನು ಪ್ರಯೋಗ ಮಾಡ್ತಾನೇ ಇರ್ತಾನೆ. ಆದ್ರೆ ಅದರ ಅನುಭವ ಇಲ್ಲ ಅವನಿಗೆ. ಅಂದ್ರೆ ನಾನು ಪ್ರಯೋಗ ಮಾಡ್ತಾ ಇದ್ದೇನೆ ಎಂಬ ಅರಿವಿಲ್ಲ ಅವನಿಗೆ. ಆದ್ರೆ ಅವನ್ ಪ್ರಯೋಗ ಮಾಡ್ತಾ ಇದ್ದಾನೆ. ಅಂದ್ರೆ ಒಂದು ಸಣ್ಣ ಮಗುವನ್ನು ನೋಡ್ತಾ ಹೋಗೋಣ. ಸಣ್ಣ ಮಗುಗೆ ನಾವು ಆಟ ಏನ್ ಕಲಿಸೋ ಅಗತ್ಯ ಇಲ್ಲ, ಅದು ಆಟ ಆಡತ್ತೆ ಅಲ್ವಾ. ಹಾಗೆ ಒಂದು ಆಟ ಸಾಮಾನನ್ ಕೊಟ್ರೆ ಅದು ಸಂಪೂರ್ಣ ಬಿಡಿಸಿ ತೆಗೆದು ಮತ್ತೆ ಪುನಃ ಜೋಡ್ಸತ್ತೆ. ಅಂದ್ರೆ ಅದು ಯಾರು ಹೇಳ್ಕೊಡ್ಲಿಲ್ಲ ಅಲ್ವಾ, ಅದು ಒಂದು ಪ್ರಯೋಗ. ಅಂದ್ರೆ ಸಣ್ಣ ಮಗುವಿನಿಂದಲೇ ನಮ್ಮಲ್ಲಿ ಪ್ರಯೋಗ ಪ್ರಾರಂಭ ಆಗತ್ತೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಹಾಗೆ ನಾವು ಹೆಂಗಸರಿರ್ಬೋದು ಅಥವಾ ಯಾರೇ ಇರ್ಬೋದು, ಒಂದು ಅಡಿಗೆ ಮನೆಗೆ ಹೋಗ್ತೀವಿ ಮೊದಲನೇ ಬಾರಿ ಅಂತ ಅನ್ಕೊಂಡಾಗ ಒಂದು ಅನ್ನ ಮಾಡೋದು ಕೂಡ ತುಂಬಾ ಕಷ್ಟದ ಕೆಲ್ಸ. ಯಾಕೆಂದ್ರೆ ಅನ್ನಕ್ಕೆ ಕೂಡ ಅಕ್ಕಿಗೆ ಕೂಡ ಸ್ವಲ್ಪ ನೀರ್ ಜಾಸ್ತಿ ಇಟ್ರೆ ಮುದ್ದೆ ಆಗ್ಬಿಡತ್ತೆ ಅಥವಾ ಗಂಜಿ ತರ ಆಗ್ಬಿಡತ್ತೆ, ಅಥವಾ ಸ್ವಲ್ಪ ಕಡಿಮೆ ಇಟ್ರೆ ಉದುರುದ್ರ ಆಗ್ಬಿಡತ್ತೆ. ಆದ್ರೆ ಸಮ ಪ್ರಮಾಣದಲ್ಲಿ ಇಟ್ಟಾಗ ಸರಿಯಾದ ರೀತಿಯ ಅನ್ನ ಆಗುತ್ತೆ. ಅಂದ್ರೆ ಇದು ಕೂಡ ಒಂದು ಪ್ರಯೋಗ ಅಲ್ವಾ. ಅಂದ್ರೆ ನಾವು 2-3 ಸತಿ ಪ್ರಯತ್ನ ಮಾಡಿದಾಗ ನಮ್ಗೆ ಸರಿಯಾದ ಪ್ರಮಾಣದ ಅಕ್ಕಿಗೆ ಎಷ್ಟು ನೀರ್ ಹಾಕ್ಬೇಕು ಅನ್ನೋ ಅರಿವಾಯ್ತು. ಅಂದ್ರೆ ಇದೆಲ್ಲವೂ ಪ್ರಯೋಗ. ಹಾಗೆ ಹಲವಾರು ರೀತಿ ತಿಂಡಿಗಳಿರ್ಬೋದು, ಹಲವಾರು ರೀತಿ ಅಡಿಗೆಗಳಿರ್ಬೋದು, ಎಲ್ಲವನ್ನು ಮಾಡ್ತಾ 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 ನಮ್ಗೆ ಏನಾಗುತ್ತೆ, ಮೊದಲು ಶುರು ಮಾಡುವಾಗ ನಮಗೆ ತಪ್ಪಾಗತ್ತೆ. ಯಾಕೆಂದ್ರೆ ಒಂಚೂರು ಉಪ್ಪು ಜಾಸ್ತಿ ಆಗ್ಬೋದು, ಹುಳಿ ಜಾಸ್ತಿ ಆಗ್ಬೋದು, ಈ ತರ ಎಲ್ಲ ಆಗ್ಬೋದು. ಆದ್ರೆ ಮಾಡ್ತಾ ಮಾಡ್ತಾ ಪರಿಣಿತಿಯನ್ನು ಹೊಂದುತ್ತಾ ಇರುವಾಗ ಏನಾಗತ್ತೆ, ಆ ಪ್ರಯೋಗಗಳು ಮಾಡ್ತಾ ಇರುವಾಗ ಅದು ನಮ್ಗೆ ಏನಾಗುತ್ತೆ, ನಮ್ಮಲ್ಲಿ ಪಕ್ವತೆಯನ್ನ ತರತ್ತದು. ಆಗ ನಮ್ಗೆ ಯಾರಾದ್ರೂ ಕೇಳಿದ್ರೆ ಕೂಡ ಇಷ್ಟಕ್ಕೆ ಇಷ್ಟ ಹಾಕು ತುಂಬಾ ಚೆನ್ನಾಗಾಗತ್ತೆ ಅಂತ ನಾವು ಹೇಳ್ತೀವಿ. ಹೇಗೆ ನಾವು ಪ್ರಯೋಗ ಮಾಡಿದ್ರಿಂದ, ಹಲವಾರು ಬಾರಿ ಪ್ರಯೋಗ ಮಾಡಿದಾಗ ನಮಗೆ ಅದರ ಅರಿವಾಯ್ತು ಅಲ್ವಾ. ಹಾಗೆ ಒಬ್ಬ ವಿಜ್ಞಾನಿ ಕೂಡ ಹಲವಾರು ಪ್ರಯೋಗಗಳನ್ನು ಮಾಡುವಾಗ ಎಷ್ಟೋ ಸತಿ ಅವನು ಸಕ್ಸಸ್ ಆಗೋದಿಲ್ಲ, ಆದ್ರೆ ನಂತರ ಕೊನೆಗೆ ಅವನು ಸಕ್ಸಸ್ ಆಗ್ತಾನೆ. ಹಾಗೆ ಪ್ರತಿಯೊಂದು ವ್ಯಕ್ತಿ ಕೂಡ ಅವನ ಜೀವನದಲ್ಲಿ ಮುಂದೆ ಬರ್ಬೇಕಾದ್ರೆ ಪ್ರಯೋಗಗಳ ಅಗತ್ಯ ತುಂಬಾ ಇದೆ. ಹಾಗೆ ಒಬ್ಬ ಕೃಷಿಕ ಕೂಡ ಒಂದು ಬೆಳೆ ತೆಗೆಯೋ ಮುಂಚೆ ಆ ಭೂಮಿಯನ್ನ ಸಮತಟ್ಟು ಮಾಡ್ಬೇಕು. ಅದರ ನಂತರ ಅವನು ಬೀಜ ಹಾಕಿದಾಗ ಮೊಳಕೆ ಬಂದು ಗಿಡ ಬಿಡತ್ತೆ. ಆದ್ರೆ ಅದಕ್ಕೆ ಬೇಕಾದ ಗೊಬ್ಬರ, ನೀರು ಪ್ರತಿಯೊಂದನ್ನು ಹಾಕ್ಬೇಕು. ಮತ್ತೆ ಆವಾಗ ಅಲ್ಲಿ ಸುತ್ತಲಿರುವ ಕಳೆಯನ್ನೆಲ್ಲ ತೆಗಿತಾ ಇರ್ಬೇಕು. ಅಂದ್ರೆ
ಈ ರೀತಿ ಮಾಡಿದಾಗ ಮಾತ್ರ ಉತ್ತಮ ಫಸಲನ್ನ ಪಡಿಲಿಕ್ಕೆ ಸಾಧ್ಯ. ಅಂದ್ರೆ ಪ್ರತಿಯೊಂದು ಕೂಡ ಪ್ರಯೋಗವೇ. ಹಾಗೆಯೇ ನಮ್ಮ ಧ್ಯಾನವನ್ನ ಕೂಡ ನಾವು ನೋಡ್ತಾ ಹೋದ್ರೆ ಧ್ಯಾನ ಕೂಡ ಒಂದು ಪ್ರಯೋಗನೇ. ಯಾಕೆಂದ್ರೆ ಧ್ಯಾನ ಕೂಡ ಮೊದಲನೇದಾಗಿ ನಾವು ಮೊದಲು ಶುರು ಬಂದವರಿಗೆ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಅವರಿಗೆ ಹೆದರಿಕೆಯೂ ಆಗುತ್ತೆ ಕೆಲವೊಬ್ಬರಿಗೆ. ಆದ್ರೆ ಕೆಲವೊಬ್ಬರಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಅಂದ್ರೆ ಕೈ ಕಟ್ಟಿ ಕಾಲ್ ಮಡ್ಸಿ ಚಕಮಟ್ಲ ಹಾಕಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಕೂತ್ಕೊಳ್ಳೋದಿಕ್ಕೂ ಕೂಡ ತುಂಬಾ ಕಷ್ಟಪಡುವವರು ಇದ್ದಾರೆ. ಅಂದ್ರೆ ಇದು ಎಲ್ಲವೂ ಪ್ರಯೋಗವೇ. ಅಂದ್ರೆ ನಮ್ಗೆ ಅದರ ಅರಿವಿಲ್ಲ, ಪ್ರಯೋಗ ಅನ್ನೋದು ನಮಗೆ ಗೊತ್ತಿಲ್ಲ. ಇದೆಲ್ಲ ಮಾಡ್ತಾ ಮಾಡ್ತಾನೆ ನಾವು ಧ್ಯಾನದಲ್ಲಿ ಕೂಡ ಮುಂದುವರ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಅವಾಗ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ, ಧ್ಯಾನ ಮಾಡುವಾಗ ನೀವು ಪಿರಮಿಡ್ಗಳನ್ನ ಬಳಸಿ ಅಂತ ಹೇಳ್ತಾರೆ. ಪಿರಮಿಡ್ ಯಾಕೆ ಅಂತ ಹೇಳಿದ್ರೆ ಅವರು ಸಾಕಷ್ಟು ಅದರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಪಿರಮಿಡ್ ಒಳಗಡೆ ಹಣ್ಣು ತರಕಾರಿಗಳನ್ನಿಟ್ಟು, ಪಿರಮಿಡ್ನ ಹೊರಗಡೆ ಕೂಡ ಹಣ್ಣು ತರಕಾರಿಗಳನ್ನಿಟ್ಟು, ಪಿರಮಿಡ್ ಒಳಗಡೆ ಇಟ್ಟದ್ದು ಎಷ್ಟು ದಿವಸ ತಾಜಾ ಆಗಿತ್ತು, ಹೊರಗಡೆ ಇಟ್ಟಿದ್ದು ಎಷ್ಟು ಬೇಗ ಬಾಡಿತ್ತು ಅನ್ನೋದ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅವರು. ಅದು ಮಾಡಿ ನೋಡಿದ ನಂತರ ಅವ್ರಿಗೆ ಅನ್ಸತ್ತೆ ಇದು ತುಂಬಾ ಉಪಯುಕ್ತ ಧ್ಯಾನಕ್ಕೆ ಅಂತ ಹೇಳಿ ಅವರು ಪ್ರತಿಯೊಂದನ್ನು ಕೂಡ ಅನುಭವಿಸಿಯೇ ಅವರು ಬೇರೆಯವರಿಗೆ ಹೇಳ್ತಾರೆ. ಹಾಗೆ ಈ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವರಿಗೆ ಅರ್ಥ ಆಗತ್ತೆ ಇದು ತುಂಬಾ ಮುಖ್ಯ ಧ್ಯಾನಿಗಳಿಗೆ ಅಂತ ಅನ್ಸುತ್ತೆ. ಹಾಗನ್ಸಿ ಅವ್ರೇನ್ ಮಾಡ್ತಾರೆ, ಧ್ಯಾನಿಗಳಿಗೆ ಉಪಯೋಗ ಅಂತ ಹೇಳಿ ಅದನ್ನ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತಾರೆ. ನಂತರ ಅವ್ರು ಹೇಳ್ತಾರೆ ಅದನ್ನ ಅಟ್ಲೀಸ್ಟ್ ಮನೆ ಮೇಲೆ ಕಟ್ಲಿಕ್ಕೆ ಸಾಧ್ಯ ಇದ್ದವರು ಪಿರಮಿಡ್ಗಳನ್ನು ಕಟ್ಟಿ, ಸಾಧ್ಯ ಇಲ್ದಿದ್ರೆ ಮನೆ ಹತ್ತಿರದಲ್ಲಿ ಯಾವ್ದಾದ್ರು ಪಿರಮಿಡ್ ಇದ್ರೆ ಅಲ್ಲಿ ಹೋಗಿ ಧ್ಯಾನ ಮಾಡಿ, ಹಾಗೂ ಯಾವುದು ಅನುಕೂಲ ಆಗ್ಲಿಲ್ಲ ಅಂದ್ರೆ ಪಿರಮಿಡ್ ಕ್ಯಾಪ್ ಅನ್ನಾದ್ರೂ ಹಾಕಿ ನೀವು ಧ್ಯಾನವನ್ನ ಮಾಡಿ, ಅದರಿಂದ ತುಂಬಾ ಉಪಯೋಗ ಇದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಕಣ್ಣಿಗೆ ಇರ್ಬೋದು, ಸೊಂಟಕ್ಕಿರ್ಬೋದು, ಮೊಣಕಾಲಿಗಿರ್ಬೋದು, ಹೀಗೆ ಸಣ್ಣ ಪುಟ್ಟ ಪಿರಮಿಡ್ಗಳು ಸಾಕಷ್ಟಿದೆ. ಅಂದ್ರೆ ಇದನ್ನೆಲ್ಲ ನಾವು ಮಾಡ್ತಾ ಬಂದಾಗ ನಮ್ಗೆ ಪಿರಮಿಡ್ ಅಲ್ಲಿ ಕೂತು ಧ್ಯಾನ ಮಾಡಿದಾಗ, ಪಿರಮಿಡ್ ಇಲ್ಲದೆ ಕೂತು ಧ್ಯಾನ ಮಾಡಿದಾಗ, 1 ಗಂಟೆ ಪಿರಮಿಡ್ ಒಳಗೆ ಕೂತು ಧ್ಯಾನ ಮಾಡಿದ್ರೆ 3 ಪಟ್ಟು ಫಲವನ್ನ ಪಡಿಲಿಕ್ಕಾಗತ್ತೆ ಅನ್ನೋದನ್ನ ಅವರು ಅನುಭವಿಸಿ ಹೇಳಿದ್ದಾರೆ. ನಾವು ಕೂಡ ಸಾಕಷ್ಟು ಧ್ಯಾನ ಮಾಡಿ ಅದರ ಅನುಭವವನ್ನು ಪಡೆದಿದ್ದೀವಿ ಅಲ್ವಾ. ಹಾಗಾಗಿ ಈ ಪ್ರಯೋಗಗಳು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಅರಿವಾಗುತ್ತೆ. ಅಂದ್ರೆ ಕಿರುಬೆರಳಿನ ಕಾನ್ಸೆಪ್ಟ್ ಆದ ಎಕ್ಸ್ಪೆರಿಮೆಂಟ್, ಪ್ರಯೋಗವನ್ನ ನಾವು ನೋಡಿದ್ವಿ. ಈಗ 2ನೇ ಬೆರಳಾದ ಉಂಗುರದ ಬೆರಳನ್ನ ನಾವು ನೋಡ್ತಾ ಹೋಗೋಣ. ಅದು ಎಕ್ಸ್ಪೀರಿಯನ್ಸ್ ಅಥವಾ ಅನುಭವವನ್ನ ಹೇಳತ್ತೆ. ಯಾವುದು ಅನುಭವ? ಈಗ ನಾವು ಅಡಿಗೆಯನ್ನು ಮಾಡ್ತಾ ಅದರಲ್ಲಿ ಪಕ್ವತೆಯನ್ನು ಪಡಿತಾ ಹೋದ್ವಿ ಅಲ್ವಾ. ಹಾಗೆ ಧ್ಯಾನವನ್ನು ಮಾಡ್ತಾ ಪಿರಮಿಡ್ ಎಲ್ಲ ಉಪಯೋಗಿಸ್ತಾ ನಮಗೆ ಅದ್ರಲ್ಲಿ ಏನೋ ಒಂದು ರುಚಿ ಇದೆ, ಬಹಳ ಚೆನ್ನಾಗಿದೆ ಧ್ಯಾನ ಅಂತ ಅನ್ಸತ್ತೆ ನಮ್ಗೆ. ಹಾಗ ಅನ್ನಿಸ್ದಾಗ ನಾವು ಧ್ಯಾನವನ್ನ ಹೆಚ್ಚಿಸ್ತಾ ಹೋಗ್ತೀವಿ ಅಲ್ವಾ. ಧ್ಯಾನವನ್ನು ಹೆಚ್ಚಿಸ್ತಾ ಹೋದಾಗ ನಮಗನ್ಸತ್ತೆ ಮೌನವಾಗಿ ಕುತ್ಕೊಳ್ಳೋ ಬದಲು ಯಾಕೆ ಸಂಗೀತ ಹಾಕೊಳ್ಬಾರ್ದು, ವೋಕಲ್ ಆಗಿರ್ಬೋದು ಅಥವಾ ಇನ್ಸ್ಟ್ರೂಮೆಂಟ್ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನ ಹಾಕಿ ಕೂತಾಗ ಇನ್ನೂ ಹೆಚ್ಚಿನ ಆನಂದ ಸಿಕ್ಕೋದನ್ನ ನಾವು ನೋಡ್ತಾ ಇರ್ತೀವಿ. ಅವಾಗ ನಮ್ಗನ್ಸತ್ತೆ ಈ ಸಂಗೀತ ಕೂಡ ನಾನು ಯಾಕೆ ಕಲಿಬಾರ್ದು ಅಂತ ಅನ್ನಿಸ್ಬೋದು. ನಾವು ಕಲೀಲೂಬಹುದು. ಅಂದ್ರೆ ಇದೆಲ್ಲ ಕೂಡ ಧ್ಯಾನಕ್ಕೆ ಪೂರಕವಾಗ್ತಾ ಹೋಗುತ್ತೆ. ಮೌನ ಧ್ಯಾನ ತುಂಬಾ ಮುಖ್ಯ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಕೆಲವು ತುಂಬಾ ಆಲೋಚನೆಗಳು ಬರ್ತಾ ಇರುತ್ತೆ. ಬರುವುದಲ್ಲ, ನಮ್ಮಿಂದ ಹೊರಗೆ ಹೋಗೋದೇ ಆಗಿರ್ಬೋದು. ಆದ್ರೆ ಅದರ ಅರಿವಾಗೋವರೆಗೂ ಕೂಡ ಆಲೋಚನೆಗಳು ಇದೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ. ಆ ಆಲೋಚನೆಗಳ ಪರಿಹಾರಕ್ಕಾಗಿ ನಾವು ಒಂದೊಂದೇ ಹೆಜ್ಜೆ ನೀಡ್ತಾ ಹೋಗ್ತೀವಿ. ಆ ರೀತಿಯಲ್ಲಿ ನಾವು ಸಂಗೀತವನ್ನು ಬಳಸ್ತೀವಿ. ಹಾಗೆ ನಾನು ಈ ಧ್ಯಾನಕ್ಕೆ ಹಲವಾರು ವರ್ಷಗಳಿಂದ ಧ್ಯಾನ ಮಾಡ್ತಿದ್ರು, ಆನಾಪಾನಸತಿ ಧ್ಯಾನಕ್ಕೆ ಬಂದು ಸುಮಾರು 1.5 ವರ್ಷಗಳಾಯ್ತಷ್ಟೇ. ನಂಗಂದ್ರೆ ನಾನು ಮೊಬೈಲ್ ಅಲ್ಲಿ ಅಯ್ಯಪ್ಪ ಪಿಂಡಿ ಸರ್ದು ನೋಡ್ತಾ ಇದ್ದೆ. ಹಾಗೆ ನೋಡ್ತಾ ಇರುವಾಗ ಆ ಟೈಮ್ನಲ್ಲಿ ಅವರು ಒಂದು 21 ದಿವಸ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನು ಕೊಡ್ತಾ ಬಂದ್ರು. ಹೇಗೆ ಅಂತಂದ್ರೆ ಅವ್ರು ಹೇಳ್ತಿದ್ರು ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ, ಇದ್ರ ಬಗ್ಗೆ, ಕರ್ಮದ ಬಗ್ಗೆ, ಹೀಗೆ ಸಾಕಷ್ಟು ವಿಷಯಗಳನ್ನ ಅವರು ಹೇಳ್ತಾ ಬರ್ತಿದ್ರು. ಹಾಗೆ ಹೇಳುವಾಗ ಅವರು ಒಂದ್ ದಿವ್ಸ ಇದನ್ನು ಹೇಳಿದ್ರು. ಹೇಗೆ ಅಂತಂದ್ರೆ, ನೀವೊಂದು ಗಮ್ಯಕ್ಕೆ ತಲುಪಲಿಕ್ಕೆ, ಅಂದ್ರೆ ಒಂದು ಶಾಲೆ ಇರ್ಬೋದು ಅಥವಾ ಆಫೀಸ್ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಎಲ್ಲಿಯಾದ್ರೂ ನೀವು ಹೋಗ್ಬೇಕಂದ್ರೆ ಅಲ್ಲಿಗೆ ಒಂದ್ 5-6 ಮಾರ್ಗಗಳಿರುತ್ತೆ ಅಲ್ವಾ.
ನಾವು ಒಂದೇ ಮಾರ್ಗದಲ್ಲಿ ಪ್ರತಿ ದಿವಸ ಒಂದೇ ರುಟೀನ್ ತರ ಮಾಡೋದಕ್ಕಿಂತ ಆ ಮಾರ್ಗಗಳಲ್ಲಿ ಕೂಡ ನಾವು ಹೋಗ್ತಾ ಬರ್ತಾ ಇದ್ರೆ ಏನಾಗತ್ತೆ ಅಂದ್ರೆ ಆ ಪರಿಸರದ ಒಂದು ಅರಿವಾಗತ್ತೆ, ಜನರ ಪರಿಚಯ ಆಗತ್ತೆ, ಗಿಡ ಮರಗಳನ್ನ ಬೇರೆ ಬೇರೆ ಗಿಡ ಮರಗಳನ್ನ ನೋಡ್ಲಿಕ್ಕಾಗತ್ತೆ, ಪ್ರಾಣಿ ಪಕ್ಷಿಗಳನ್ನು ನೋಡಕ್ಕಾಗತ್ತೆ. ಅಂದ್ರೆ ಒಂದು ಗಮ್ಯಕ್ಕೆ ತಲುಪಲಿಕ್ಕೆ 4-5 ಮಾರ್ಗ ಇದೆ ಅಂತ ಇರುವಾಗ ನಾವು ಪ್ರತಿ ದಿವಸ ಒಂದೊಂದು ಮಾರ್ಗದಲ್ಲಿ ಹೋಗಿ ನೋಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಯಾಕಂದ್ರೆ ಅದು ಕೂಡ ಒಂದು ಅನುಭವ. ಅಂದ್ರೆ ಪ್ರತಿ ಒಂದು ಕೂಡ ಪ್ರತಿ ಕ್ಷಣದ ಅನುಭವ ಇದೆಲ್ಲ. ಹಾಗೆ ಅವ್ರು ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಿದ್ರು. ಹೇಗೆ ಅಂದ್ರೆ, ನೀವು ಬಲಗೈಯಲ್ಲಿ ಕೆಲಸ ಮಾಡೋರಾದ್ರೆ ಎಡಗೈಯಲ್ಲಿ ಕೆಲಸ ಮಾಡಿ, ಎಡಗೈಯಲ್ಲಿ ಮಾಡ್ತಿದ್ರೆ ಬಲಗೈಯಲ್ಲಿ ಮಾಡಿ. ಯಾವಾಗ ನಾವು ಅದನ್ನ ಬದಲಾವಣೆ ಮಾಡಿದಾಗ ನಮ್ಮಲ್ಲೇ ಒಂದು ಒಳ್ಳೆ ಸಂತೋಷವೂ ಸಿಕ್ಕತ್ತೆ, ಬದಲಾವಣೆಯೂ ಸಿಕ್ಕತ್ತೆ. ಎಡಗೈಯಲ್ಲಿ ನಾವು ಎಡಗೈಯಲ್ಲಿ ಅಡಿಗೆ ಮಾಡೋದು, ಎಡಗೈಯಲ್ಲಿ ಕಸ ಗುಡಿಸೋದು, ಎಡಗೈಯಲ್ಲಿ ಹಲ್ಲುಜ್ಜೋದು, ಎಡಗೈಯಲ್ಲಿ ಬರೆಯೋದು, ಈ ರೀತಿ ಒಂದೊಂದು ಪ್ರಯೋಗ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಕೂಡ ಒಂದು ಒಳ್ಳೆ ಬದಲಾವಣೆಯನ್ನು ನಾವು ನೋಡ್ಲಿಕ್ಕಾಗತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಯಾಕೆ ಅಂತಂದ್ರೆ ಆತ್ಮನಿಗೆ ಅನುಭವ ತುಂಬಾ ಮುಖ್ಯ ಅಂತ ಹೇಳ್ತಿದ್ರು. ಅನುಭವ ಆದಾಗ ಮಾತ್ರನೇ ಮನುಷ್ಯ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸ್ವಯಂ ಅನುಭವ ಅನುಭವಿಸ್ತಾ ಧ್ಯಾನದಲ್ಲಿ ಮುಂದುವರಿತಾ ಹೋಗ್ತಾ 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 ಈ ಅನುಭವಗಳು ಅವನಿಗೆ ಎಷ್ಟು ಸಂತೋಷವಾಗಿ ಕೊಡ್ಲಿಕ್ಕೆ ಶುರುವಾಗತ್ತೆ ಅಂತಂದ್ರೆ ಧ್ಯಾನವನ್ನ ನಾನು ಇನ್ನೂ ಹೆಚ್ಚಿಸ್ಬೇಕು, ಇದ್ರಲ್ಲಿ ಏನೋ ಒಂದಿದೆ ಅಂತ ಅರಿವಾಗುತ್ತೆ. ಯಾವಾಗ ನಾವು 3ನೇ ಬೆರಳಾದ ಜ್ಞಾನೋದಯಕ್ಕೆ ಅಂದ್ರೆ ಎನ್ಲೈಟನ್ಮೆಂಟಿಗೆ ಬಂದಾಗ, ಜ್ಞಾನೋದಯ ಅಂದ್ರೆ ಏನು ದೊಡ್ಡ ವಿಷಯ ಅದು ಜ್ಞಾನೋದಯ ಅಂದ್ರೆ. ಆದ್ರೆ ಪ್ರತಿ ಕ್ಷಣದಲ್ಲಿ ನಾವು ಪಡೆಯುವ ಸಣ್ಣ ಸಣ್ಣ ವಿಷಯ ಕೂಡ ಒಂದು ಜ್ಞಾನವೇ. ಅಂದ್ರೆ ಈ ಧ್ಯಾನ ಮಾಡ್ತಾ ಮಾಡ್ತಾ ಎಷ್ಟ್ರ ಮಟ್ಟಿಗೆ ಅವ್ರಿಗೆ ಖುಷಿ ಆಗತ್ತಂದ್ರೆ ಧ್ಯಾನದಿಂದ ಜ್ಞಾನ ಬರ್ತಾ ಇದೆ ಅನ್ನೋ ಒಂದು ಅರಿವಾಗತ್ತೆ. ಅಂದ್ರೆ ಒಂದು ಮಗು ಕೂಡ ಅಂಬೆಗಾಲಿಡ್ತಾ ಎದ್ದು ನಿಲ್ತಾ ಬೀಳ್ತಾ ಏಳ್ತಾ ಬೀಳ್ತಾ ಏಳ್ತಾ ಆಮೇಲೆ ಸರಿಯಾಗಿ ನಡೆಯತ್ತಲ್ವಾ. ಹಾಗೆ ನಾವು ಕೂಡ ಧ್ಯಾನಕ್ಕೆ ಬಂದ ಹೊಸ್ತರಲ್ಲಿ ಸಾಕಷ್ಟು ಮಾನಸಿಕವಾಗಿ ದೈಹಿಕವಾಗಿ ಕಷ್ಟವನ್ನು ಪಡ್ತೀವಿ. ಆದ್ರೆ ಕೂಡ ಅದನ್ನ ಬಿಡ್ಬೇಕು ಅನ್ಸಲ್ಲ. ಯಾಕಂದ್ರೆ ಅದರಲ್ಲಿ ಒಂದು ರುಚಿಯನ್ನ ಆನಂದವನ್ನ ನಾವು ಪಡಿತಾ ಇದೀವಿ. ಅವಾಗೇನಾಗತ್ತೆ, ಇದನ್ನ ಮಾಡ್ತಾ ಹೋಗ್ಬೇಕು, ಹೆಚ್ಚಿಸ್ತಾ ಹೋಗ್ಬೇಕು ಅಂತ ಅನ್ಸತ್ತೆ. ಹೆಚ್ಚಿಸ್ತಾ ಹೋದಾಗ ಏನಾಗತ್ತೆ ಗೊತ್ತಾ, ನಮ್ಗೆ ನಮ್ಮಲ್ಲಿ ಒಂದು ಅರಿವು ಬರ್ಲಿಕ್ಕೆ ಶುರುವಾಗುತ್ತೆ. ಹೇಗೆ, ನಾನು ತುಂಬಾ ಮಾತಾಡ್ತಾ ಇದ್ದೀನ, ಅನವಶ್ಯಕವಾದ ಮಾತಾಡ್ತಾ ಇದ್ದೀನ, ತುಂಬಾ ಆಹಾರ ತಗೋತಾ ಇದ್ದೀನ, ಅಥವಾ ತುಂಬಾ ವಿಶ್ರಾಂತಿ ಪಡಿತಾ ಇದ್ದೀನ, ಈ ಎಲ್ಲ ಸಣ್ಣ ಪುಟ್ಟ ಅರಿವು ಅಂದ್ರೆ ಜ್ಞಾನ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಯಾಕಂದ್ರೆ ಇದೆಲ್ಲ ಕೂಡ ನಮ್ಮನ್ನ ಬದಲಾಯಿಸ್ತಾ ಹೋಗುತ್ತೆ. ಯಾಕಂದ್ರೆ ಧ್ಯಾನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಕಾಸ್ಮಿಕ್ ಎನರ್ಜಿ ನಮ್ಮ ಒಳಗಡೆ ಎಂಟರ್ ಆಗ್ಲಿಕ್ಕೆ ಶುರು ಆದ ಕೂಡ್ಲೆ ಏನಾಗುತ್ತೆ, ಇದೆಲ್ಲ ಕೂಡ ನಮಗೆ ಅರಿವಾಗ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ಇದೆಲ್ಲ ಅಗತ್ಯ ಇದೆಯಾ ನನಗೆ, ಇದು ಎಷ್ಟ್ರ ಮಟ್ಟಿಗೆ ಅಗತ್ಯ ಇದೆ ಅಂತ ಅನ್ಸತ್ತೆ. ಯಾಕೆಂದ್ರೆ ಮುಂಚೆ ನಾವೇನ್ ಮಾಡ್ತಿದ್ವಿ, ಮೊಬೈಲ್ ಅಲ್ಲಿ ನೋಡ್ತಾ ಕೂತ್ಕೊಂಡ್ರೆ ಸಮಯದ ಅರಿವೇ ಇಲ್ಲ, ಎಷ್ಟೋ ಹೊತ್ತು ಮೊಬೈಲ್ ನೋಡ್ತಾ ಇದ್ವಿ. ಅದಾದ ನಂತರ ಫೋನಲ್ಲಿ ಮಾತಾಡೋದು, ಯಾರು ಸಿಕ್ಕಿದ್ರೆ ಅವ್ರ ಹತ್ರ ಫೋನಲ್ಲಿ ಮಾತಾಡೋದು, ಏನೋ ಗಾಸಿಪ್ ಮಾಡೋದು, ಸಂತೋಷ ಪಡೋದು, ಅದ್ರಲ್ಲಿ ಏನೋ ಒಂದು ಆನಂದ. ಈ ತರ ನಾವು ಕಳೀತಾ ಇದ್ವಿ ಸಾಕಷ್ಟು ಹೊತ್ತುಗಳನ್ನ ಅಲ್ವಾ. ಆದ್ರೆ ಈ ರೀತಿ ನಾವು ಧ್ಯಾನಕ್ಕೆ ಬಂದ ನಂತರ ನಮಗೆ ಅರಿವಾಯ್ತು ಏನಂದ್ರೆ ನಮ್ಮಿಂದ ಎಷ್ಟು ಎನರ್ಜಿ ವೇಸ್ಟ್ ಆಗ್ತಾ ಇದೆ ಅಲ್ವಾ, ಎಷ್ಟು ಸಮಯವನ್ನ ನಾವು ವೇಸ್ಟ್ ಮಾಡ್ತಾ ಇದ್ದೀವಲ್ವಾ ಅಂತ ಒಂದು ನಮಗೆ ಅರಿವಾಗ್ಲಿಕ್ಕೆ ಶುರುವಾಗುತ್ತೆ. ಯಾವಾಗ ಈ ಅರಿವಾಗ್ಲಿಕ್ಕೆ ಶುರುವಾಗತ್ತೆ, ಮಾತಾಡುವಾಗ ಕೂಡ ಆಲೋಚನೆ ಮಾಡಿ ಮಾತನಾಡುವಂತ ಒಂದು ಮನಸ್ಥಿತಿ ಬರುತ್ತೆ ನಮ್ಗೆ. ಅಂದ್ರೆ ಅನಾವಶ್ಯಕವಾಗಿ ಯಾರ್ದೋ ಮಧ್ಯದಲ್ಲಿ ಮೂಗ್ ತೂರ್ಸೋದು, ನಾನೇ ಯಜಮಾನಿ ಅನ್ಕೊಳ್ಳೋದು, ಇಂಥ ಒಂದು ಮನಸ್ಥಿತಿ ಇತ್ತಲ್ಲ ನಮಗೆ ಹಿಂದೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಸುಮ್ನೆ ಭಾವರಹಿತವಾಗಿ ನೋಡೋ ಒಂದು ಮನಸ್ಥಿತಿ ಬರುತ್ತೆ. ಮುಂಚೆ ನಾನೇ ಎಲ್ಲ ಅಂತ ಮಾತಾಡ್ತಿದ್ವಲ್ಲ ಮಧ್ಯದಲ್ಲಿ, ಅದು ಕಡಿಮೆ ಆಗ್ತಾ ಭಾವರಹಿತವಾಗಿ ನೋಡ್ಲಿಕ್ಕೆ, ಆಮೇಲೆ ಸುಮ್ನೆ ನಗುವಿನಿಂದ ಉತ್ತರ ಕೊಡ್ಲಿಕ್ಕೂ ಕೂಡ ಆಗತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅಂದ್ರೆ ಇದೆಲ್ಲ ಕೂಡ ಎಕ್ಸ್ಪರಿಮೆಂಟ್ ಇಂದ ಬಂದಂತಹ ಒಂದು ಪ್ರಯೋಗದಿಂದ ಬಂದಂತಹ ಅನುಭವಗಳು.
ಅನುಭವದಿಂದ ಬಂದಂತಹ ಜ್ಞಾನ ಇದು. ಅಂದ್ರೆ ಧ್ಯಾನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಏನಾಗತ್ತೆ ಅನ್ನೋದಕ್ಕೆ ಪತ್ರಿಜಿ ಗುರುಗಳು ಹೇಳ್ತಿದ್ರು, ನೋ ಜಡ್ಜ್ಮೆಂಟ್, ನೋ ಗಾಸಿಪ್, ನೋ ಕಂಪ್ಲೇಂಟ್ಸ್, ನೋ ಕಮೆಂಟ್ಸ್, ನೋ ಇಂಟರ್ಫಿಯರೆನ್ಸ್ ಅಂತ ಹೇಳ್ತಿದ್ರು. ಅಂದ್ರೆ ಯಾರ ಮಧ್ಯದಲ್ಲಿ ನಾವು ಮೂಗು ತೋರಿಸೋ ಅಗತ್ಯ ಇಲ್ಲ, ಯಾರನ್ನು ನಾವು ಕಂಪ್ಲೇಂಟ್ ಮಾಡಬಾರ್ದು, ಯಾರನ್ನು ಜಡ್ಜ್ಮೆಂಟ್ ಮಾಡಬಾರ್ದು. ಯಾಕಂದ್ರೆ ಯಾರನ್ನ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ ನಾವು ಯಾರು ಅಲ್ಲ. ಅವರವರ ಕರ್ಮದ ಪ್ರಕಾರ ಅವ್ರು ಈ ಭೂಮಿಗೆ ಬಂದಿದ್ದಾರೆ, ಅದನ್ನ ಅವರು ಪರಿಪೂರ್ಣ ಮಾಡ್ಲಿಕ್ಕೆ ಮಾತ್ರ ಬಂದಿದ್ದಾರೆ. ಅದನ್ನ ಮುಗಿಸ್ಕೊಂಡು ಅವರು ಸಹ ಹೋಗ್ತಾರೆ, ನಾವು ಸಹ ಹೋಗ್ತೀವಿ. ನಾವು ಜಡ್ಜ್ಮೆಂಟ್ ಕೊಡ್ತೀವಿ ಅಂದ್ರೆ ಏನ್ ಅರ್ಥ ಗೊತ್ತಾ? ನಮ್ಮ ಮನಸ್ಸಿನ ಭಾವನೆಯನ್ನ ನಾವು ಬೇರೆಯವರು ಇಲ್ಲಿ ಊಹಿಸ್ತೀವಿ. ಅವ್ರು ಹೀಗೆ ಇರ್ಬೇಕು, ಅವ್ರು ಹಾಗೆ ಇರ್ಬೇಕು. ಯಾವುದೋ ಒಂದು ವ್ಯಕ್ತಿಯನ್ನ ನೋಡ್ತಾ ನಾವು ಸುಮ್ಮನೆ ಕಲ್ಪಿಸ್ಕೊಳ್ತೀವಿ ಅವ್ರು ಹೀಗೆ ಇರ್ಬೇಕಂತ. ಸಹಜವಾಗಿ ಆ ವ್ಯಕ್ತಿ ಹಾಗಿಲ್ದೇನೆ ಇರ್ಬೋದು. ಇದು ನಮ್ಮ ಎಲ್ಲ ಮನಸ್ಸಿನ ಭಾವನೆಗಳೇ. ನಾವು ಜಡ್ಜ್ಮೆಂಟ್ ಕೊಡೋದೆಲ್ಲ ಕೂಡ ತಪ್ಪಾಗಿರ್ಬೋದು. ಯಾವ ವ್ಯಕ್ತಿಯನ್ನು ಅನಾವಶ್ಯಕವಾಗಿ ನಾವು ದೂಷಿಸೋದು ದ್ವೇಷಿಸೋದು ಮಾಡಬಾರ್ದು. ಯಾಕಂದ್ರೆ ಅವರ ರೀತಿನಲ್ಲಿ ಅವರು ಸರಿಯಾಗಿರ್ತಾರೆ, ನಮ್ಮ ರೀತಿಯಲ್ಲಿ ನಾವು ಸರಿಯಾಗಿರ್ತೀವಿ. ಅಂದ್ರೆ ಈಗ ನಮ್ಗೆ ಹೇಗನ್ಸತ್ತೆ ಅಂದ್ರೆ, ಹಿಂದಿನವರು ನೀರಿಗೆ ಆಮೇಲೆ ಅಗ್ನಿಗೆ ಪ್ರತಿಯೊಂದಕ್ಕೂ ಪೂಜೆ ಮಾಡಿ ಅಂದ್ರೆ ನಮಸ್ಕರಿಸಿ ಮಾಡ್ತಿದ್ರು. ಅಂದ್ರೆ ನಾವು ಕೂಡ ಈಗ ಒಂದು ಮಂಚ ಇರ್ಬೋದು, ಕುರ್ಚಿ ಇರ್ಬೋದು, ಅದಕ್ಕೂ ಕೂಡ ಧನ್ಯತೆಯನ್ನು ಹೇಳ್ಬೇಕು. ಚರಾಚರ ವಸ್ತುಗಳಿಗೂ ಧನ್ಯತೆ ಅಂದ್ರೆ ಥ್ಯಾಂಕ್ಸ್ ಕೊಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಕೂತ್ಕೊಳ್ಳಿಕ್ಕೆ ಮಲಗ್ಲಿಕ್ಕೆ ಎಲ್ಲ ಸಹಾಯ ಮಾಡ್ತಲ್ವಾ. ಅಂದ್ರೆ ಎಲ್ಲದರಲ್ಲೂ ನಮ್ಮ ಸನಾತನ ಧರ್ಮ ಹೇಗೆ ಹೇಳತ್ತಂದ್ರೆ ಎಲ್ಲರಲ್ಲೂ ನಾವು ಒಂದು ದೈವತ್ವವನ್ನ ನೋಡ್ತೇವೆ. ಎಲ್ಲರೂ ದೈವ ಅಂತಲೇ ಹೇಳ್ತೇವೆ. ಒಂದು ಪಾತ್ರೆ ಇರ್ಬೋದು, ಬೆಳಿಗ್ಗೆ ಅದನ್ನು ಉಪಯೋಗಿಸ್ಬೇಕಾ ಕೂಡ ಅದಕ್ಕೂ ಒಂದು ಧನ್ಯತೆ ಹೇಳ್ಬೋದಲ್ವಾ. ಯಾಕಂದ್ರೆ ನಮ್ಗೆ ಅಡಿಗೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಲ್ವಾ ಅದು. ಅಂದ್ರೆ ಈ ಧನ್ಯತೆಗಳನ್ನು ಕೊಟ್ಟಾಗ ಅದಕ್ಕೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮಲ್ಲಿ ಬೆಳವಣಿಗೆ ಬರುತ್ತೆ. ನಾವು ಯಾವಾಗ ಆ ಕೃತಜ್ಞತೆಯನ್ನ ಕೊಡ್ತಾ ಹೋಗ್ತೀವಿ, ನಾವು ಬೆಳೀತಾ ಹೋಗ್ತೀವಿ. ನಮಗೆ ಗೊತ್ತಿಲ್ದೇನೆ ಪ್ರತಿಯೊಂದರದಲ್ಲೂ ದೈವತ್ವವನ್ನು ನೋಡುವಾಗ ಮನುಷ್ಯರಲ್ಲಿ ಕೂಡ ನಾವು ದೈವತ್ವವನ್ನು ನೋಡ್ತಾ ಹೋಗ್ತೀವಿ. ಪ್ರತಿಯೊಬ್ರು ದೇವ್ರೆ. ಅಂದ್ರೆ ನನ್ನೊಳಗಡೆ ಏನಿದೆ ಅವರೊಳಗಡೆ ಕೂಡ ಇದೆ. ಅಂದ್ರೆ ಪ್ರತಿಯೊಂದು ಕೂಡ ದೈವ ಅಂತ ಹೇಳಿ ನಮಗೆ ಅರಿವಾಗ್ತಾ ಹೋಗುತ್ತೆ. ಹಾಗಾದಾಗ ಏನಾಗುತ್ತೆ, ಈ 4ನೇ ಬೆರಳಾದ ತೋರ್ ಬೆರಳಿಗೆ ಬರ್ತೀವಿ ನಾವು. ಇಲ್ಲೇನಾಯ್ತು, ಎವಲ್ಯೂಷನ್, ವಿಕಸನ. ವಿಕಸನ ಹೇಗಾಯ್ತು? ಯಾರಾದ್ರೂ ಮಾಡಿದ್ರಾ? ಇಲ್ಲ ಅಲ್ವಾ, ನಾವೇ ಮಾಡ್ಕೊಂಡ್ವಿ. ಹೇಗೆ? ಎಕ್ಸ್ಪೆರಿಮೆಂಟ್ನಿಂದ, ಪ್ರಯೋಗದಿಂದ, ಅನುಭವವನ್ನು ಪಡೀತಾ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಜ್ಞಾನೋದಯವನ್ನು ಪಡೆದ್ವಿ, ಎನ್ಲೈಟನ್ಮೆಂಟ್ ಆದ್ವಿ. ಅದಾದ ನಂತರ ಜ್ಞಾನ ಪಡೆದ ನಂತರ ಏನಾಯ್ತು, ಧ್ಯಾನ ಹೆಚ್ಚುತ್ತಾ ಹೆಚ್ಚುತ್ತಾ ಏನಾಯ್ತು, ನಮಗೆ ವಿಕಸನ ಆಯ್ತು. ಅಂದ್ರೆ ಯಾರೋ ಒಬ್ಬ ಗುರುಗಳು ತಲೆ ಮೇಲೆ ಕೈ ಇಟ್ಬಿಟ್ರೆ ನಮ್ಗಾಗ್ಬಿಡತ್ತೆ ಅನ್ನೋದು ಸಂಪೂರ್ಣ ಸರಿಯಲ್ಲ. ಯಾಕೆಂದ್ರೆ ನಮ್ಮ ಸಾಧನೆ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಆ ಗುರುಗಳ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ನಮಗೆ. ಆದ್ರೆ ಆ ಗುರುಗಳ ಆಶೀರ್ವಾದ ಇದ್ರೂ ಕೂಡ ಅವರು ನಮ್ಗೆ ಯಾವಾಗ ತಲೆಗೆ ಕೈ ಇಟ್ಬಿಟ್ರೆ ಆಗ್ಬಿಡತ್ತೆ ಅನ್ನೋದಲ್ಲ. ಆದ್ರೆ ಅವರ ಆಶೀರ್ವಾದ ಇದ್ರೂ ಕೂಡ ಅವರ ಕಣ್ಣಿನ ದೃಷ್ಟಿ ಕೂಡ ನಮ್ಗೆ ಸಾಕಾಗತ್ತೆ. ಯಾವಾಗ? ನಮ್ಮ ಸಾಧನೆ ಹೆಚ್ಚಾದಾಗ ನಮ್ಗೆ ಅದರ ಅರಿವಾಗತ್ತೆ. ಅಂದ್ರೆ ಇದಕ್ಕೆಲ್ಲವೂ ಕಾರಣ ಯಾರು? ನಾವೇ ವಿಕಸನ ಹೊಂದಿರೋದು ಅಲ್ವಾ. ಅಂದ್ರೆ ನಮ್ಗೆ ಈ ಭೂಮಿಗೆ ಬರುವಾಗ ಗೊತ್ತಿತ್ತು ಏನಂದ್ರೆ, ನಾನು ನನ್ನ ತಂದೆ ತಾಯಿನ ನಾನೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಇಂಥ ಅಕ್ಕ ತಮ್ಮ ಅಣ್ಣ ತಂಗಿ ಸಂಸಾರಗಳು, ಪರಿಸರ, ಸ್ನೇಹಿತರು ಇದೆಲ್ಲವನ್ನು ನಾವೇ ಹುಡುಕಿ ಬಂದಿದ್ದೇವೆ. ಆದ್ರೆ ಈ ಭೂಮಿಗೆ ಬಂದ ಸ್ವಲ್ಪ ವರ್ಷಗಳಲ್ಲೇ ನಮ್ಗೆಲ್ಲ ಮರ್ತೋಯ್ತು. ಕ್ರಮೇಣ ಸಂಪೂರ್ಣ ಮರ್ತೋಯ್ತು. ಮರ್ತೋಗಿದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ನಾವು ಮೊದಲಿನಿಂದ ಶುರು ಮಾಡ್ಬೇಕಾಗತ್ತೆ. ಈಗ ನಮ್ಗೆ ಎಷ್ಟೋ ಜನ್ಮಗಳು ಕಳೆದು ಈ ಭೂಮಿಗೆ ಬಂದಿದ್ದೇವೆ ನಾವು, ಅದ್ರ ಅರಿವಿಲ್ಲ ನಮಗೆ. ಆದ್ರೆ ಏನೆಲ್ಲಾ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದ್ವಿ. ಈಗ ನಾವು ಧ್ಯಾನ ಮಾಡ್ತಾ ಇರುವಾಗ ನಮಗೆ ಅರಿವಾಗ್ತಾ ಹೋಗುತ್ತೆ, ನಾನು ಮುಂಚೆ ಕೂಡ ಇದ್ದೆ, ಏನೋ ಮಾಡಿದೀನಿ. ಯಾಕಂದ್ರೆ ಧ್ಯಾನದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಅರಿವಾಗ್ತಾ ಹೋಗುತ್ತೆ. ಅಂದ್ರೆ
ಪತ್ರಿಜಿ ಗುರುಗಳು ಏನ್ ಹೇಳ್ತಿದ್ರಂದ್ರೆ, ನೀನು ಧ್ಯಾನದಲ್ಲಿ ಕಲಿತ್ರೆ ಅನ್ನ ಕಲಿಸು. ಯಾಕೆ ಅಂತ ಹೇಳಿದ್ರೆ, ನೀನ್ ಏನ್ ಕಲಿಸ್ತೀಯ, ನಿನಗೆ ಹೆಮ್ಮೆ ಬೇಡ ನೀನ್ ಕಲಿಸ್ದೆ ಅನ್ನೋದನ್ನ. ಆದ್ರೆ ನೀನ್ ಕಲಿಸುವಾಗ ನೀನ್ ಓದ್ತೀಯ, ನೀನ್ ಕಲಿಸ್ತೀಯ, ಆಗ ನೀನ್ ಮುಂದೆ ಬರ್ತೀಯ. ಅಂದ್ರೆ ನಾವು ಯಾವಾಗ ಪಾಠವನ್ನ ಕಲಿಸ್ತೀವಿ, ನಾವು ಬೆಳಿತೀವಿ. ಈ ಬೆಳವಣಿಗೆ ತುಂಬಾ ಮುಖ್ಯ. ಕಲಿಸ್ಬೇಕು. ನಾವು ಏನ್ ಕಲ್ತಿದೀವಿ ಅದನ್ನ ಹೇಳ್ಕೊಡ್ಬೇಕು, ಕಲಿಸ್ಬೇಕು ಅಂತ ಅವ್ರು ಹೇಳ್ತಿದ್ರು. ಹಾಗೆ ಅವರು ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಸಸ್ಯಾಹಾರಿ ಜಗತ್ತು ಅಂತೆಲ್ಲ ಮಾಡಿದ್ದಾರೆ. ಅದರಲ್ಲಿ ಧ್ಯಾನ ಜಗತ್ತಂತೂ ಮುಂದುವರಿತಾ ಇದೆ ಅಲ್ವಾ. ಪಿರಮಿಡ್ ಕೂಡ ನಮ್ಗೆ ಅನುಭವ ಆಯ್ತು. ಆದ್ರೆ ಸಸ್ಯಾಹಾರಿ ಜಗತ್ತು ಕೂಡ ತುಂಬಾ ಮುಖ್ಯ. ಯಾಕೆಂತಂದ್ರೆ ಸಾಕಷ್ಟು ಜನ ಪ್ರಾಣಿ ವಧೆ ಮಾಡ್ತಾ ಇದ್ದಾರೆ. ಅದರ ಅರಿವಿಲ್ಲ ಅವರಿಗೆ. ಅವರ ತಪ್ಪಲ್ಲ ಅದು. ಯಾಕಂದ್ರೆ ಅವರ ಹಿರಿಯರು ಅವರ ಅರಿವಿಲ್ಲದೆ ಮಾಂಸವನ್ನ ಭಕ್ಷಣೆ ಮಾಡಿ ಆ ಮಕ್ಕಳಿಗೂ ತಿನ್ಸಿರ್ತಾರೆ. ಅದರ ಸವಿಯನ್ನ ಅವ್ರು ಸೌದಿರ್ತಾರೆ. ಅದು ತುಂಬಾ ಚೆನ್ನಾಗಿದೆ ಅನ್ನೋ ಭಾವನೆ ಅವರಲ್ಲಿ ಇರುತ್ತೆ. ಹಾಗಾಗಿ ಅದು ತಪ್ಪಲ್ಲ. ಆದ್ರೆ ನಾವು ಧ್ಯಾನ ಕಲ್ತು ಜ್ಞಾನವನ್ನು ಪಡೆದ ಆಗಿದ್ದಾಗ ಅವರಿಗೆ ನಾವು ಹೇಳ್ಬೇಕು, ಪ್ರಾಣಿ ಹಿಂಸೆ ತುಂಬಾ ಕೆಟ್ಟದು. ಪ್ರಾಣಿ ಹಿಂಸೆ ಮಾಡಿದಾಗ, ಪ್ರಾಣಿ ವಧೆ ಮಾಡಿದಾಗ, ವಧೆ ಮಾಡಿದವನು, ಮನೆಗೆ ತಂದವನು, ಅದನ್ನ ಅಡಿಗೆ ಮಾಡಿದವನು, ತಿಂದವನು, ಎಲ್ಲರೂ ಕೂಡ ಕರ್ಮವನ್ನು ಅನುಭವಿಸ್ಬೇಕಾಗತ್ತೆ. ಅದು ತುಂಬಾ ಹೊತ್ತು, ಅದಕ್ಕೆ ಜೀರ್ಣಕ್ಕೂ ಕೂಡ ತುಂಬಾ ಹೊತ್ತು ಬೇಕು ಅನ್ನೋದನ್ನ ತಿಳಿದಿದ್ದೇನೆ. ಹಾಗೆ ಇದೆಲ್ಲ ಕೂಡ ಹೀಗಾಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಪ್ರತಿಯೊಂದು ಕೂಡ ಅಂದ್ರೆ ಅವನಿಗೆ ಗೊತ್ತಿಲ್ಲ. ನಮಗೆ ಒಂದ್ ತರಕಾರಿ ಇಷ್ಟ ಆಗಿದ್ರೆ ಅದನ್ನ ಬಿಡ್ಲಿಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗತ್ತಲ್ವಾ. ಹಾಗೆ ಅವರಿಗೂ ಕೂಡ. ಆದ್ರೆ ಅವ್ರಿಗೆ ಏನ್ ಹೇಳ್ಬೇಕು, 41 ದಿವಸ ಧ್ಯಾನ ಮಾಡಿ ನೋಡಿ, ಸಸ್ಯಾಹಾರವನ್ನು ಸ್ವೀಕರಿಸಿ ಆ ಸಮಯದಲ್ಲಿ. ನಂತರ ನಿಮ್ಮ ಇಚ್ಛೆ. ಅವ್ರ ಧ್ಯಾನಕ್ಕೆ ಬರ್ತಾರಾ, ತುಂಬಾ ಸಂತೋಷ. ಬರ್ಲಿಲ್ವಾ, ಅದು ಸಂತೋಷ. ಯಾಕಂದ್ರೆ ಅವ್ರಿಗಿನ್ನೂ ಸಮಯ ಬಂದಿಲ್ಲ. ಸಮಯ ಬಂದಾಗ ಅವ್ರು ತನ್ನಷ್ಟಕ್ಕೆ ಅವರೇ ಬರ್ತಾರೆ ಅಂತ ಹೇಳಿ, ಹೀಗೆ ಎಲ್ಲ ಹೇಳ್ತಾ ಬರುವಾಗ ನಮಗೆ ಗೊತ್ತಿಲ್ಲದೆ ನಾವು ಧ್ಯಾನದಲ್ಲಿ ಮುಂದುವರಿತಾ ಆತ್ಮಸ್ವರೂಪಿಗಳಾಗ್ತೇವೆ ನಾವು. ಈ ರೀತಿಯ ಅಂದ್ರೆ ನಮ್ಮಲ್ಲಿ ಅವೇರ್ನೆಸ್ ಬೆಳೆಯತ್ತೆ, ಅಂದ್ರೆ ಪ್ರಜ್ಞೆ ಬೆಳೆಯತ್ತೆ. ಆ ಪ್ರಜ್ಞೆ ಬೆಳೆದಾಗ ಏನಾಗತ್ತೆ, ಪ್ರತಿಯೊಂದು ಅಂಗಾಂಗಗಳು ಸ್ಪಂದಿಸ್ಲಿಕ್ಕೆ ಶುರುವಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ನಮ್ಗೆ ಗಿಡ ಮರಗಳ ಹತ್ರ ಹೋದಾಗ ಎಷ್ಟು ಸಂತೋಷ ಆಗತ್ತೆ. ಆ ಗಿಡಗಳು ಮರಗಳು ನಮ್ಮ ಹತ್ರ ಮಾತಾಡ್ತಿದ್ದಾವೆ ಅಂತ ಅನ್ಸತ್ತೆ. ಅಷ್ಟು ಒಂದು ಹೂ ಬಿಡ್ತು ಅಂದ್ರೆ ಅದನ್ನ ನೋಡುವಾಗ ಎಷ್ಟು ಸಂತೋಷ ಕೊಡುತ್ತೆ ಅಂತಂದ್ರೆ, ಗಿಡದಲ್ಲಿ ಹಾಗೆ ಇಟ್ಬಿಡೋಣವಾ, ಎಷ್ಟ್ ಚೆನ್ನಾಗಿದೆ ಅಲ್ವಾ ಆ ಗಿಡದಲ್ಲಿ ಆ ಹೂವು. ಮುಳ್ಳುಗಳಿಂದ ತುಂಬಿರೋದ್ರಲ್ಲಿ ಕೂಡ ಒಂದು ಗುಲಾಬಿ ಅರಳುತ್ತೆ. ಅಂದ್ರೆ ಪ್ರಕೃತಿಯ ವೈಶಿಷ್ಟ್ಯತೆ ಎಷ್ಟು ನೋಡಿ. ಪ್ರತಿಯೊಂದ್ರಲ್ಲೂ ಕೂಡ ನಾವು ದೇವರನ್ನ ನೋಡ್ಬೋದು, ದೈವತ್ವವನ್ನ ನೋಡ್ಬೋದು. ಒಂದು ಬಂಡೆ ಕಲ್ಲಿರ್ಬೋದು, ಎಷ್ಟ್ ಚೆನ್ನಾಗಿ ಜೋಡಿಸಿ ಜೋಡಿಸಿ ಇಟ್ಟಂಗೆಲ್ಲ ಬಂಡೆಗಳಿರುತ್ತೆ. ಅಂದ್ರೆ ಪ್ರತಿಯೊಂದ್ರಲ್ಲೂ ಕೂಡ ನಾವು ದೈವತ್ವವನ್ನು ನೋಡ್ತಾ ಹೋದಾಗ ನಾವು ಆತ್ಮ ಸ್ವರೂಪಿಗಳಾಗಿ ಬೆಳೀತಾ ಹೋಗ್ತೀವಿ. ನಮಗೇ ಅರಿವಿಲ್ಲದೆ ನಾವು ಆತ್ಮ ಸ್ವರೂಪಗಳಾಗಿ ಬೆಳೀತಾ ಹೋಗ್ತೀವಿ. ಹೇಗಾಯ್ತು ಇದೆಲ್ಲ? ಯಾರಾದ್ರೂ ಮಾಡಿದ್ದ? ಖಂಡಿತ ಅಲ್ಲ ಅಲ್ವಾ. ನಮ್ಮದೇ ಸ್ವಯಂ ಪ್ರಯತ್ನ, ಪ್ರಯೋಗಗಳನ್ನ ಮಾಡ್ತಾ, ಅನುಭವಗಳನ್ನ ಅನುಭವಿಸ್ತಾ, ಜ್ಞಾನೋದಯವನ್ನು ಪಡೆಯುತ್ತಾ ನಮ್ಗೇನಾಯ್ತು, ವಿಕಸನ ಬರ್ತಾ ಬರ್ತಾ ನಾವು ಆತ್ಮ ಸ್ವರೂಪಗಳು ಅನ್ನೋ ಅರಿವಾಯ್ತು ನಮಗೆ. ಅಂದ್ರೆ ಹೇಗೆ ಅಂದ್ರೆ ಇದೆಲ್ಲ ನಮ್ಗೆ ಹೇಗ ಅನ್ನಿಸ್ಲಿಕ್ಕೆ ಶುರುವಾಯ್ತು ಅಂತಂದ್ರೆ, ಪತ್ರಿಜಿ ಗುರುಗಳು ಹೇಳ್ತಾ ಇದ್ರು. ಹೇಗೆ ಅಂದ್ರೆ 3+2+1 ಅಂತ. ಅಂದ್ರೆ 3 ಗಂಟೆ ಪ್ರತಿದಿನ ಸತತವಾಗಿ 3 ಗಂಟೆ ಧ್ಯಾನ ಮಾಡ್ಲೇಬೇಕು. ನಿಮ್ಗೆ ಯಾವುದೇ ಅರಿವು ಬರಬೇಕು ಅಂತಂದ್ರೆ 3 ಗಂಟೆಗಳ ಧ್ಯಾನ ತುಂಬಾ ಮುಖ್ಯ. 3+2 ಅಂತ ಹೇಳುವಾಗ 2 ಗಂಟೆ ಸ್ವಾಧ್ಯಾಯ, ಪುಸ್ತಕಗಳನ್ನ ಓದ್ಬೇಕು. ಹಾಗೆ 1 ಗಂಟೆ ಸಜ್ಜನ ಸಾಂಗತ್ಯ, ಅಂದ್ರೆ ಸತ್ಸಂಗ ಮಾಡೋದು, ಒಳ್ಳೆಯವರ ಜೊತೆಗೆ ಅಂದ್ರೆ ಎಲ್ಲರ ಜೊತೆಗೆ ಬೆರೆತು ಅವರಿಗೆ ಧ್ಯಾನವನ್ನ ಕಲಿಸೋದು. ಪ್ರತಿಯೊಂದರ ನಮಗೇನ್ ಅರಿವಿದೆ ನಾವು ಅರ್ಥದ್ದನ್ನ ಅವರಿಗೆ ತಿಳಿಸೋದು.
ಜ್ಞಾನವನ್ನ ವೃದ್ಧಿ ಮಾಡ್ತಾ ಹೋಗೋದು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಇದು ಎಷ್ಟು ಮುಖ್ಯ ಅನ್ನೋದನ್ನ ನಾವು ಧ್ಯಾನ ಮಾಡ್ತಾ 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 ನಮಗೆ ಅರಿವಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅವ್ರೇನ್ ಹೇಳ್ತಿದ್ರು ಅಂತಂದ್ರೆ, ಈ ಧ್ಯಾನ ಮಾಡುವಾಗ ಮತ್ತೆ ಪುಸ್ತಕಗಳನ್ನು ಓದುವಾಗ ಗ್ರೇಟ್ ಮಾಸ್ಟರ್ಸ್ ಅಂದ್ರೆ ರಿಯಲೈಸ್ಡ್ ಸೋಲ್ ಅಂತ ಹೇಳ್ಬೋದು, ಅಂತಹ ಒಂದು ಆತ್ಮಚರಿತೆ ಬರೀತಾರಲ್ಲ ಅವರು, ಅಂತ ಸ್ವಾಮಿ ರಾಮ ಇರ್ಬೋದು, ಯೋಗಿಯ ಯೋಗಿ ಯೋಗಿಯ ಆತ್ಮಕತೆ ಆ ಪುಸ್ತಕ ಇರ್ಬೋದು, ಅಥವಾ ಆ ಭಗವದ್ಗೀತೆ ಇರ್ಬೋದು, ರಮಣ ಮಹರ್ಷಿಗಳದಿರ್ಬೋದು, ಆನಿ ಬೆಸೆಂಟ್ ಇರ್ಬೋದು, ಹೀಗೆ ಹಲವಾರು ಪುಸ್ತಕಗಳಿದೆ, ತುಂಬಾ ಒಳ್ಳೊಳ್ಳೆ ಪುಸ್ತಕಗಳಿದೆ. ಇದರಲ್ಲಿ ಅವ್ರು ಏನ್ ಹೇಳ್ತಾರೆ, ಎಲ್ಲ ಪುಸ್ತಕವನ್ನು ಓದಿ, ಪತ್ರಿಜಿ ಗುರುಗಳದಿರ್ಬೋದು, ಸಾಕಷ್ಟು ಪುಸ್ತಕಗಳನ್ನು ಓದಿ, ಆದ್ರೆ ಅದನ್ನ ಓದ್ತಾ 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 ನಿಮಗೇನಾಗತ್ತೆ ಅಂತಂದ್ರೆ, ಅವರ ಆಶೀರ್ವಾದದೊಂದಿಗೆ ಅದನ್ನು ಓದುವಾಗ ಅವರ ಪ್ರೆಸೆನ್ಸ್ ಅನ್ನ ಕೂಡ ನಾವು ಅನುಭವಿಸ್ಲಿಕ್ಕಾಗತ್ತೆ. ಯಾಕೆಂದ್ರೆ ಅವರು ಎಲ್ಲರೂ ಕೂಡ ನಮ್ಮನ್ನ ಎನ್ಲೈಟನ್ ಮಾಡಿ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಕಾಯ್ತಾ ಇದ್ದಾರೆ. ನಮಗೆ ಅದರ ಅರಿವಿಲ್ಲದೆ ನಾವು ಈ ಭೂಮಿಗೆ ಬಂದು ಪುನಃ ಬೇಡದ ವಿಷಯಗಳಲ್ಲಿ ಮೂಗು ತೂರಿಸ್ತಾ, ಕೋಪದ್ವೇಷಗಳನ್ನು ಮಾಡ್ತಾ, ಅನಾವಶ್ಯಕವಾಗಿ ನಮ್ಮ ಸಮಯವನ್ನು ಕಳೀತಾ ಬಂದಿದ್ದೇವೆ ಇಷ್ಟು ವರ್ಷಗಳು, ನಮ್ಗೆ ಗೊತ್ತಿಲ್ಲದೆ. ಆದ್ರೆ ಯಾವಾಗ ನಮಗೆ ಸಣ್ಣ ಪುಟ್ಟ ಅರಿವಾಗ್ತಾ ಹೋಗುತ್ತೆ, ಧ್ಯಾನವನ್ನ ಹೆಚ್ಚಿಸ್ತಾ ಹೋಗ್ತೀವಿ, ಧ್ಯಾನದಿಂದ ಜ್ಞಾನ ಬೆಳೆದಾಗ ನಮಗೇನಾಗತ್ತೆ, ನಾವು ಆತ್ಮ ಸ್ವರೂಪಿಗಳು, ನಾನ್ ಯಾರು, ನಾನ್ ಯಾಕಾಗಿ ಈ ಭೂಮಿಗೆ ಬಂದಿದ್ದೀನಿ, ನಮ್ಮ ಪ್ರಶ್ನೆ ನಮ್ಮಲ್ಲಿ ಹುಟ್ಟತ್ತೆ. ನನಗೆ ಬರೋ ಮುಂಚೆ ಯಾವುದು ಗೊತ್ತಿಲ್ಲ, ಬಂದ ನಂತರ ಕೂಡ ಸ್ವಲ್ಪ ವರ್ಷಗಳು ಗೊತ್ತಿಲ್ಲ, ಕ್ರಮೇಣ ಎಲ್ಲ ಮರೆತು ಹೋಗಿದೆ. ಆದ್ರೆ ಈಗ ನಮ್ಗೆ ಅರಿವಾಗ್ತಾ ಇದೆ ಅಲ್ವಾ, ಈಗ ನಮ್ಗೆ ಅರ್ಥ ಆಗತ್ತೆ, ನಾನ್ ಯಾರು, ನಾನ್ ಯಾಕಾಗಿ ಈ ಭೂಮಿಗೆ ಬಂದಿದ್ದೀನಿ, ನಾನ್ ಬಂದ ಉದ್ದೇಶ ಏನು. ಅಂದ್ರೆ ಬರೀ ತಿಂದು ಉಂಡು ಮಲಗಿ ಎದ್ದು ಹೋಗ್ಲಿಕ್ಕೆ ಪ್ರಾಣಿಗಳಲ್ಲ ಅಲ್ವಾ. ಅಂದ್ರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋದಕ್ಕೆ ಇನ್ನೊಂದು ವಿಷಯ ಕೂಡ ಇದೆ. ಯಾಕಂದ್ರೆ ಆ ಪ್ರಾಣಿಗಳು, ಬೆಕ್ಕು, ನಾಯಿ, ಅಳಿಲು, ಈ ತರ ಸಣ್ಣ ಸಣ್ಣದೆಲ್ಲ ಯಾಕೆ ನಮ್ಮ ಹತ್ರ ಬರುತ್ತೆ ಅಂತಂದ್ರೆ, ಅದರ ಮುಂದಿನ ಜನ್ಮಕ್ಕೆ ಅದು ಮನುಷ್ಯನಾಗಿ ಹೋಗ್ಲಿಕ್ಕೆ, ಅಥವಾ ಇನ್ನು ಮುಂದಿನ ಒಂದು ಬೆಳವಣಿಗೆಗಾಗಿ ಅದು ಮನುಷ್ಯ ಸಮೀಪಕ್ಕೆ ಬರುತ್ತೆ. ಹಾಗಾಗಿ ಅವಕ್ಕೂ ಕೂಡ ಬದುಕ್ಲಿಕ್ಕೆ ಅರ್ಹತೆ ಇದೆ. ಅವನ್ನ ಕೊಲ್ಲಿಕ್ಕೆ ನಮ್ಗೆ ಯಾವ ರೈಟ್ಸು ಇಲ್ಲ, ನಮ್ಗೆ ಪುನಃ ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಗಿಡನ ಕತ್ತರಿಸಿದ್ರೆ ಅದರಲ್ಲಿ ಬೀಜ ಹಾಕಿ ಬೆಳೆಸ್ಬೋದು, ಆದ್ರೆ ಪ್ರಾಣಿನ ವಧೆ ಮಾಡಿದ್ರೆ ಪುನಃ ನಮ್ಗೆ ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅರಿವನ್ನ ಅವರಿಗೆ ತಂದು ಕೊಡ್ಬೇಕು. ಈ ಅಜ್ಞಾನ ಅವರಲ್ಲಿ ಹೋದಾಗ ಅವರು ಕೂಡ ಜ್ಞಾನಕ್ಕೆ ಬರ್ತಾರೆ, ಧ್ಯಾನ ಮಾಡ್ತಾರೆ. ಇದೆಲ್ಲವನ್ನ ಕೂಡ ನಾವು ಹೇಳ್ಬೇಕಾದ್ರೆ ನಮ್ಮಲ್ಲಿ ಕೂಡ ಆ ಅರಿವು ಬರ್ಬೇಕು. ಅಜ್ಞಾನ ವೃತ್ತಿ ಆಗ್ತಾ ಆಗ್ತಾ ಧ್ಯಾನದಿಂದಾಗಿ, ಅದಕ್ಕೆ ಅವ್ರು ಹೇಳೋದು 3+2+1 ಅಂತ. ಪ್ರತಿ ದಿವಸ ಒಂದು ಅರ್ಧ ಗಂಟೆ ಆದ್ರೂ ಪುಸ್ತಕ ಓದ್ಬೇಕು. ಪ್ರತಿ ದಿವಸ ಅಟ್ಲೀಸ್ಟ್ ಮೊಬೈಲ್ ಇಂದ ಆದ್ರೂ ಯಾರಿಗಾದ್ರೂ ಒಂದು ಧ್ಯಾನ ಕಲಿಸೋದಾಗ್ಲಿ, ಇನ್ನೇನಾದ್ರೂ ಮಾಡೋದಾಗ್ಲಿ ಮಾಡ್ಬೇಕು. ಹೇಗಾಗತ್ತೆ ಅಂತಂದ್ರೆ, ಈ ಧ್ಯಾನ ಕಲ್ತ ನಂತರ ನಮ್ಗೆ ಎಷ್ಟು ಸಂತೋಷ ಆಗ್ತಾ ಇರುತ್ತೆ ಅಂತಂದ್ರೆ, ಯಾರಿಗಾದ್ರೂ ಹೇಳ್ಬಿಡೋಣಪ್ಪ, ಇವತ್ತೊಬ್ಬರಿಗೆ ಯಾರ್ಯಾರು ಧ್ಯಾನ ಕಲ್ಸ್ಬಿಡೋಣ, ಈ ರೀತಿಯ ಭಾವನೆ ನಮ್ಮಲ್ಲಿ ಬೆಳಿಲಿಕ್ಕೆ ಶುರುವಾಗುತ್ತೆ. ಅವಾಗ ನಾವ್ ಏನ್ ಮಾಡ್ತೀವಿ, ನಮಗ್ ಗೊತ್ತಿಲ್ಲದೆಯೇ ನಾವು ಒಂದು ಸಮಾರಂಭಕ್ಕೆ ಹೋದಾಗ ಅಲ್ಲಿ ಯಾರಿಗಾರೊಬ್ರಿಗೆ ಒಂದು ಧ್ಯಾನ ಹೇಳ್ಕೊಡ್ತೀವಿ. ಅದ್ರ ಅರಿವನ್ನ ಒಂದ್ ಸ್ವಲ್ಪ ಹೊತ್ತಿಗಾದ್ರೂ ಹೇಳ್ತೀವಿ. ಅಥವಾ ಒಂದು ಆಟೋದಲ್ಲೋ ಒಂದು ಟ್ಯಾಕ್ಸಿಯಲ್ಲೋ ಹೋಗ್ತಿದ್ರೆ ಕೂಡ ಅಲ್ಲಿ ಅವರಿಗೂ ಅಂತ ಹೇಳ್ಬಿಡ್ತೀವಿ ನಾವು. ಅಂದ್ರೆ ನಮ್ಗದೊಂದು ರೂಢಿ ತರ ಆಗ್ಬಿಡತ್ತೆ. ಯಾಕಂದ್ರೆ ನಾವು ಸಂತೋಷ ಪಟ್ಟಿದೀವಲ್ಲ, ಆತ್ಮ ಸ್ವರೂಪಗಳು ಆಗಿದೀವಲ್ಲ, ನಮಗ್ ಅರಿವಾದಾಗ ನಾವ್ ಏನ್ ಮಾಡ್ತೀವಿ, ನನಗ್ ಮಾತ್ರ ಇಟ್ಕೊಳ್ಳೋದಲ್ಲ, ಗುರುಗಳು ಮಾಡ್ದಾಗೆ ನಾವು ಬೇರೆಯವ್ರಿಗೂ ಹಂಚ್ಬೇಕದನ್ನ, ನನ್ನೆಲ್ಲ ಇಟ್ಕೊಳ್ಳೋದಲ್ಲ ಎಂಬ ಅರಿವು ನಮ್ಗಾಗತ್ತೆ. ಆ ಅರಿವಾದಾಗ ತುಂಬಾ ಜನಕ್ಕೆ ಹಂಚ್ಬಿಡೋಣ ನಾವ್ ಇದನ್ನ ಅನ್ನೋ ಒಂದು ಭಾವನೆ ಬರುತ್ತೆ ನಮ್ಮಲ್ಲಿ. ಆ ತರ ಬಂದಾಗ ನಾವೇನ್ ಮಾಡ್ತೀವಿ, ಹಂಚುತ್ತಾ ಹೋಗ್ತೀವಿ ಧ್ಯಾನವನ್ನ.
ಅವಾಗ ಅವ್ರು ಹೇಳ್ತಾರೆ, ಇಂಥ ಮಾಸ್ಟರ್ಗಳ ಪುಸ್ತಕಗಳನ್ನ ಓದೋದ್ರಿಂದ ನಾವು ಧ್ಯಾನದಲ್ಲಿ ಮುಂದುವರಿಯೋದು ಒಂದೇ ಅಲ್ಲ, ಧ್ಯಾನಿಯಾದವನು ಧ್ಯಾನಿ ಒಬ್ಬನೇ ಅಲ್ಲ, ಯೋಗಿಯಾಗಿ, ರಾಜರ್ಷಿಯಾಗಿ, ಮಹರ್ಷಿಯಾಗಿ, ಬ್ರಹ್ಮರ್ಷಿ ಆಗ್ತಾನೆ. ಅಂದ್ರೆ ನಮ್ಮ ಪಿತಾಮಹ ಪತ್ರಿಜಿ ಗುರುಗಳಿಗೆ ಎಷ್ಟು ಕೋಟಿ ನಮಸ್ಕಾರ ಮಾಡ್ಬೇಕು ನಾವು ಹೇಳಿ. ಯಾಕೆಂದ್ರೆ ಅಷ್ಟು ಸುಲಭ ಅಲ್ಲ ಬ್ರಹ್ಮರ್ಷಿ ಆಗೋದು. ಎಷ್ಟು ಕಷ್ಟದ ಕೆಲಸ ಅಲ್ವಾ. ಒಂದೊಂದೇ ಮೆಟ್ಲನ್ನ ಹತ್ತುತ್ತಾ ಬ್ರಹ್ಮರ್ಷಿ ಆಗೋದು ಸಾಧಾರಣ ವಿಷಯ ಅಲ್ಲ. 1,00,000 ಪುಸ್ತಕವನ್ನು ಓದಿದಾರಂತೆ ಅವರು. ನಾವು ಅವ್ರನ್ನ ನೋಡಿಲ್ಲ, ಆದ್ರೆ ಕೇಳಿದೇವಲ್ವಾ. ಅಷ್ಟು ನಮ್ಗೆ ಒಂದು ಪುಸ್ತಕವನ್ನು ಓದ್ಲಿಕ್ಕೆ ಎಷ್ಟು ಸಮಯ ಬೇಕು. 1,00,000 ಪುಸ್ತಕವನ್ನು ಓದಿದ್ದಾರೆ ಅಂದ್ರೆ ಅವರ ಜ್ಞಾನದ ಭಂಡಾರ ಎಷ್ಟಿರ್ಬೋದು. ಅವರು ಧ್ಯಾನ ಕಲಿಸ್ಲಿಕ್ಕಾಗಿ ಎಷ್ಟು ದೂರ ಒಬ್ರಿಗೋಸ್ಕರ ಹೋಗಿ ಅವರಿಗೆ ಕಾದು ಧ್ಯಾನ ಕಲಿಸಿ ಬರ್ತಿದ್ರಂತೆ. ಎಷ್ಟು ಗ್ರೇಟ್ ಸೋಲ್ ಅಲ್ವಾ ಅವರು. ನಮ್ಗೆ ಎಷ್ಟು ಸಂತೋಷ ಆಗತ್ತೆ ಅಂತ ಮಹಾತ್ಮರದನ್ನ ನಾವು ಇವಾಗ ಕಲ್ತು ಹೇಳ್ತಾ ಇದ್ದೀವಿ. ಆನಾಪಾನ ಸತಿ ಧ್ಯಾನ ಅಂತ ಹೇಳಿ ಎಷ್ಟು ಸುಲಭವಾದ ಧ್ಯಾನ ಕ್ರಮ ಅಲ್ವಾ. ಯಾರಿಗಾದ್ರೂ ಹೇಳ್ಕೊಡೋದು ಕೂಡ ಎಷ್ಟು ಸುಲಭ ಅಲ್ವಾ ಇದು. ಅಂದ್ರೆ ಇಷ್ಟು ಜ್ಞಾನವನ್ನ ಕಲಿಸಿದವರಿಗೆ ಎಷ್ಟು ಕೃತಜ್ಞತೆಯನ್ನ, ಎಷ್ಟು ನಮಸ್ಕಾರಗಳನ್ನ ನಾವು ಕೊಡ್ಬೇಕು. ಅಂದ್ರೆ ಈ ಪ್ರತಿಯೊಂದು ಕೂಡ ನಮ್ಗೆ ನಮ್ಮಲ್ಲಿ ಬೆಳವಣಿಗೆಯನ್ನು ತರ್ತಾ ಹೋಗುತ್ತೆ. ಅಂದ್ರೆ ನಮಗೀಗ ಧ್ಯಾನ ಕಲಿಸ್ಲಿಕ್ಕೆ ಹೊರಗೆ ಹೋಗ್ಬೋದು, ಹೋಗದೆ ಕೂಡ ನಡೆಯುತ್ತೆ. ಝೂಮ್ ಅಲ್ಲಿ ಹೇಳ್ಕೊಡ್ಬೋದು ನಾವು. ಆನ್ಲೈನು ಆಫ್ಲೈನ್ ಎಷ್ಟು ಅವಕಾಶಗಳಿದೆ ನಮ್ಗೆ ಹೇಳಲಿಕ್ಕೆ. ಸಭೆ ಸಮಾರಂಭಗಳಲ್ಲಿ ಕೂಡ ನಿಂತು ಹೇಳಲಿಕ್ಕಾಗತ್ತೆ ನಮ್ಗೆ. ನಾವು ಕಲ್ತು ಅನುಭವಿಸಿದಾಗ ನಮ್ಗೆ ಹೇಳ್ಕೊಡ್ಲಿಕ್ಕಾಗತ್ತೆ. ಅಂದ್ರೆ ಇದೆಲ್ಲ ಕೂಡ ನಾವೇ ಮಾಡಿದ ಪ್ರಯೋಗಗಳೇ. ಅಂದ್ರೆ ಈ 5ನೇ ಬೆರಳಾದ ನಾವು 5ನೇ ಬೆರಳಾದ ಹೆಬ್ಬೆರಳಿಗೆ ಬರ್ತೀವಿ ನಾವು. ಹೆಬ್ಬೆರಳಿಗೆ ಬಂದಾಗ ನಮಗೆ ಗೊತ್ತಾಗುತ್ತೆ ಏನಂದ್ರೆ ಎಂಜಾಯ್ಮೆಂಟ್, ಅಂದ್ರೆ ಆನಂದ, ಸಂತೋಷ ಅಂತ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ 5 ಬೆರಳು ಕೂಡ ಇಂಟರ್ಲಿಂಕ್ಗಳೇ. ಹೇಗೆ ಅಂದ್ರೆ ಮೊದಲನೇ ಬೆರಳು ದೇಹವನ್ನ, 2ನೇ ಬೆರಳು ಮನಸ್ಸನ್ನ, 3ನೇ ಬೆರಳು ಬುದ್ಧಿಯನ್ನ, 4ನೇ ಬೆರಳು ಆತ್ಮವನ್ನ, 5ನೇ ಬೆರಳು ಪರಮಾತ್ಮನ ಆನಂದವನ್ನ, ಸರ್ವಾತ್ಮವನ್ನ ತಿಳಿಸುತ್ತೆ. ಅಂದ್ರೆ ಈ 5 ಬೆರಳುಗಳ ಜೋಡಣೆ ಎಷ್ಟು ಮುಖ್ಯ. 5 ಈ ಕಾನ್ಸೆಪ್ಟ್ ಪತ್ರಿಜಿ ಗುರುಗಳದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಅವರು ಹೇಳ್ತಾ ಇದ್ರಲ್ಲ, ಹಾಗೆ ಪ್ರತಿಯೊಂದು ಕೂಡ ಎಷ್ಟು ಆ ಕಾನ್ಸೆಪ್ಟ್ ಅಂದ್ರೆ 5 ಲಿಂಕ್ಗಳಿದು. ಆ ಲಿಂಕ್ಗಳು ಕೂಡ ನಮ್ಗೆ ಎಷ್ಟು ಮಟ್ಟಿಗೆ ಮುಖ್ಯ ಆಗತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕಾಗತ್ತೆ. 5E ಕಾನ್ಸೆಪ್ಟ್ ಅಂತ ಹೇಳಿದ್ರೆ 5 ಬೆರಳುಗಳ ಒಂದು ಜೋಡಣೆ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ. ಅಂದ್ರೆ ನಾವು ಹೇಗ್ ಮಾಡಿದ್ವಿ, ಕಿರುಬೆರಳಿಂದ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ, ಪ್ರಯೋಗ ಮಾಡ್ತಾ, ಉಂಗುರದ ಬೆರಳಿಗೆ ಬರ್ತಾ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯನ್ಸ್ ಹೊಂದುತ್ತಾ, ಅನುಭವವನ್ನು ಪಡಿತಾ, ಆಮೇಲೆ ಎನ್ಲೈಟನ್ಮೆಂಟ್ ಆಗಿ ಮಧ್ಯದ ಬೆರಳಿಗೆ ಬಂದು ಎನ್ಲೈಟನ್ಮೆಂಟ್ ಆಗಿ ಜ್ಞಾನೋದಯವನ್ನು ಪಡಿತಾ, ಹಾಗೆ ಆ 4ನೇ ಬೆರಳಾದ ಹೆಬ್ಬೆರಳಿಗೆ ಬರ್ತೇವೆ. ಅಲ್ಲಿ ಎವ್ಲ್ಯೂಷನ್ ಆಗತ್ತೆ, ನಮಗೆ ವಿಕಸನ ಆಗತ್ತೆ. ಅದಾದ ನಂತರ ನಮಗೇನಾಗತ್ತೆ, 5ನೇ ಬೆರಳಾದ ಹೆಬ್ಬೆರಳಿಗೆ ಬರ್ತೀವಲ್ವಾ, ಅಲ್ಲಿಗೆ ಬಂದಾಗ ತೋರ್ ಬೆರಳಿಗೆ ಬರ್ತೀವಿ ನಾವು. ಅವಾಗ ಏನಾಗತ್ತೆ, ನಮಗೆ ಆನಂದ. ಅಂದ್ರೆ ಆ ಒಂದು ಏನಾಗುತ್ತೆ, ಎಂಜಾಯ್ಮೆಂಟ್ ಸಿಕ್ಕತ್ತೆ ನಮಗೆ, ಆನಂದ ಮತ್ತೆ ಸಂತೋಷ ಸಿಕ್ಕತ್ತೆ. ಅದು ಯಾವಾಗ ಈ 5 ಬೆರಳುಗಳ ಇಂಟರ್ಲಿಂಕ್ ಅಂದ್ರೆ ಜೋಡಣೆ ಮಾಡಿದಾಗ ನಮಗೆ ಇದರ ಅರಿವಾಗುತ್ತೆ. ಅರಿವಾದ ನಂತರ ನಾವೇನ್ ಮಾಡ್ತೀವಿ, ಧ್ಯಾನವನ್ನ ಹೆಚ್ಚಿಸ್ತೀವಿ, ಧ್ಯಾನವನ್ನ ಕಲಿಸ್ತೀವಿ, ಪುಸ್ತಕಗಳನ್ನ ಓದ್ತೀವಿ, ಪುಸ್ತಕಗಳನ್ನ ಓದಿಸ್ತೀವಿ. ಹಾಗೆ ನಮ್ಮ ಸಾಧನೆಯನ್ನು ಹೆಚ್ಚಿಸ್ತಾ ಹೋಗ್ತೀವಿ ನಾವು. ಹೀಗೆ ಸಾಧನೆಯನ್ನು ಹೆಚ್ಚಿಸ್ತಾ ಬೆಳೀತಾ ಹೋದಾಗ ನಮ್ಗೆ ತನ್ನಷ್ಟಕ್ಕೆ ಅನ್ಸತ್ತೆ ನಾವು ಯಾರಿಗಾರು ಕಲಿಸೋಣ ಅಂತ. ಈ ರೀತಿ ನಾವು ಕಲಿಸ್ತಾ ಹೋದಾಗ ನಮ್ಮ ಸನಾತನ ಧರ್ಮವೂ ಬೆಳೆಯುತ್ತೆ,
ಸಾಕಷ್ಟು ಜನರು ಎಲ್ಲರೂ ಅವರು ಇವರು ಅಂತಿಲ್ಲ, ನಮ್ಗೆ ಕಂಡಲ್ಲೆಲ್ಲ ನಾವು ಧ್ಯಾನವನ್ನು ಕಲಿಸೋಣ, ಸ್ವಾಧ್ಯಾಯನ ಓದೋಣ, ಪ್ರತಿಯೊಂದನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನನ್ನ ಇಂದಿನ ಸ್ವಾಧ್ಯಾಯವನ್ನ ಇಲ್ಲಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಇಲ್ಲಿವರೆಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಧ್ಯಾನ ಬಂಧುಗಳಿಗೆ ಈ ಚಾನೆಲ್ಗೆ ವಂದಿಸುತ್ತಾ ನನ್ನ ಇಂದಿನ ಸ್ವಾಧ್ಯಾಯವನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದ.